ಯಾವುದೇ ತಿಂಗಳ 5ನೇ ತಾರೀಕು ಹುಟ್ಟಿದ ಸ್ತ್ರೀಯರು ಸಾಮಾನ್ಯವಾಗಿ ಕೈಹಿಡಿದ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಿ ಪೂರೈಸುತ್ತಾರೆ. ದೇವರಲ್ಲಿ ಹೆಚ್ಚಿನ ನಂಬಿಕೆ ಇರುತ್ತದೆ. ಸದಾಕಾಲವೂ ಯಾವುದಾದರೂ ಹೊಸ ವಿಚಾರವನ್ನು ಕಲಿಯಲು ಇಷ್ಟಪಡುತ್ತಾರೆ. ವಯಸ್ಸಿನ ಅಂತರವಿಲ್ಲದೆ ಎಲ್ಲರನ್ನೂ ಗೌರವದ ಭಾವನೆಯಿಂದ ಕಾಣುತ್ತಾರೆ. ಇದೇ ರೀತಿಯಲ್ಲಿ ಬೇರೆಯವರಿಂದಲೂ ಗೌರವವನ್ನು ನಿರೀಕ್ಷಿಸುತ್ತಾರೆ. ಇವರ ಗೌರವಕ್ಕೆ ಕುಂದು ಬರುವ ಸ್ಥಳಕ್ಕೆ ತೆರಳುವುದಿಲ್ಲ. ತಮ್ಮ ಸಮವಯಸ್ಕರ ನಡುವೆ ನಾಯಕರಂತೆ ಬಾಳುತ್ತಾರೆ. ಬೇರೆಯವರಿಗೆ ಕಷ್ಟವೆನಿಸುವ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಬಲ್ಲರು. ಕುಟುಂಬದ ಗೌರವ ಮತ್ತು ಐಕ್ಯತೆಯನ್ನು ಕಾಪಾಡುವಲ್ಲಿ ಶ್ರಮ ವಹಿಸುತ್ತಾರೆ. ಇವರಿಗೆ ಬೇಗ ಸಿಟ್ಟು ಬರುತ್ತದೆ ಹಾಗೂ ಬೇಗ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡುತ್ತಾರೆ. ಅಲ್ಲದೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಿದ್ದರೂ ಕೆಲವೊಂದು ವಿಷಯಗಳಿಂದಾಗಿ ಇವರು ಶಿಕ್ಷಕರಿಂದ ಅಂತರ ಕಾಯ್ದುಕೊಳ್ಳುತ್ತಾರೆ. ಇಷ್ಟವಾಗದ ವಿಷಯ ಬೋಧಿಸುವಾಗ ತರಗತಿಯಿಂದ ದೂರ ಉಳಿಯುತ್ತಾರೆ. ಇದರಿಂದಾಗಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಯ ನಡುವೆ ಮನಸ್ತಾಪ ಉಂಟಾಗಬಹುದು. ಇದು ದೊಡ್ಡ ಮಟ್ಟದ ಸಂಘರ್ಷಕ್ಕೂ ಗುರಿಯಾಗುವ ಸಾಧ್ಯತೆಗಳು ಹೆಚ್ಚು. ಜೊತೆಗೆ ಸ್ವಾರ್ಥ ಸ್ವಭಾವವನ್ನು ಹೊಂದಿರುತ್ತಾರೆ. ಶಿಕ್ಷಣದಲ್ಲಿ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರೂ ತಾಳ್ಮೆ ಸ್ವಲ್ಪ ಕಡಿಮೆ. ಯಾವುದೇ ವಿಷಯ ಅರ್ಥ ಆಗಿಲ್ಲ ಅಂದರೆ ಅದನ್ನು ಬೋಧಿಸುವ ಶಿಕ್ಷಕರನ್ನೇ ದೂಷಿಸುವರು. ಕೆಲವೊಂದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಇವರಿಗೆ ಕಷ್ಟವಾಗಬಹುದು. ಅದನ್ನು ಅರ್ಥೈಸಲು ಪ್ರಯತ್ನಪಟ್ಟ ಶಿಕ್ಷಕರು ಇವರಿಗೆ ಶತ್ರುವಾಗಬಹುದು. ಹೀಗಾಗಿ ತಮಗಿಷ್ಟವಾಗದ ವಿಷಯಗಳ ತರಗತಿಗಳಿಗೆ ಇವರು ಸದಾ ಗೈರಾಗುತ್ತಾರೆ. ಶಾಸ್ತ್ರದ ಪ್ರಕಾರ ಕೆಲವು ಈ ಸ್ತ್ರೀಯರು ಪ್ರಬಲವಾದ ಅಂತಃಪ್ರಜ್ಞೆ ಮತ್ತು ಆಂತರಿಕ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ಸರಿಯಾಗಿರುತ್ತವೆ ಮತ್ತು ಯಶಸ್ಸನ್ನು ತರುತ್ತವೆ. ಹೀಗಾಗಿ ಎಲ್ಲಾ ರೀತಿಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವರು. ಇವರು ತಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯದಿಂದ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅಲ್ಲದೆ ಸಮಸ್ಯೆಗಳನ್ನು ಬಗೆಹರಿಸಲು ವ್ಯವಸ್ಥಿತ ವಿಧಾನವನ್ನು ಅನುಸರಿಸುತ್ತಾರೆ. ಹಿರಿಯರ ಸಲಹೆಯನ್ನು ಪಡೆಯುತ್ತಾರೆ. ಯಾವ ನಿರ್ಧಾರದಿಂದ ಯಾವ ಸಮಸ್ಯೆಗಳು ಎದುರಾಗಬಹುದು ಎನ್ನುವುದನ್ನು ಅವಲೋನ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳುವರು. ಮಕ್ಕಳೆಂದರೆ ಬಲು ಮುದ್ದು. ಇವರ ಬಾಲ್ಯವು ಚೆನ್ನಾಗಿರುತ್ತದೆ. ಬಾಲ್ಯದಲ್ಲಿ ಅನಾರೋಗ್ಯ ಸಾಮಾನ್ಯವಾಗಿರುತ್ತದೆ. ಆದರೆ ಉತ್ತಮ ವೈದ್ಯಕೀಯ ಚಿಕಿತ್ಸೆಯಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ. ವಿದ್ಯಾಭ್ಯಾಸದಲ್ಲಿ ಉತ್ತಮ ಗ್ರಹಣ ಶಕ್ತಿ ಇರುತ್ತದೆ. ಗಣಿತ ಅಥವಾ ವಿಜ್ಞಾನದಲ್ಲಿ ಉತ್ತಮ ಜ್ಞಾನ ಸಂಪಾದಿಸುವರು. ತಮ್ಮ ಸಹಪಾಠಿಗಳ ಜೊತೆಯಲ್ಲಿ ಸ್ನೇಹದಿಂದ ನಡೆದುಕೊಳ್ಳುತ್ತಾರೆ. ಏಕಾಂಗಿತನವನ್ನು ಇಷ್ಟಪಡುವುದಿಲ್ಲ. ತಮಗೆ ಹೊಂದಿಕೊಳ್ಳುವ ಗುಣವುಳ್ಳವರೊಡನೆ ಸ್ನೇಹವನ್ನು ಬೆಳೆಸುತ್ತಾರೆ. ವಿದೇಶದಲ್ಲಿ ನೆಲೆಸುವ ಆಸೆ ಇದ್ದರೂ ಜನ್ಮಸ್ಥಳದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಅವಕಾಶಕ್ಕಾಗಿ ಕಾಯುತ್ತಾರೆ. ತಮ್ಮ ಜೊತೆಗಾರರ ಕಷ್ಟ ನಷ್ಟಗಳಿಗೆ ಸ್ಪಂದಿಸುತ್ತಾರೆ. ಈ ಮಹಿಳೆಯರು ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮತ್ತು ಸಾಕಷ್ಟು ಕಾಳಜಿಯ ಸ್ವಭಾವವು ಇವರದ್ದಾಗಿರುವುದು. ಇವರ ಇರುವಿಕೆಯು ಮನೆಗೆ ಇನ್ನಷ್ಟು ಕಳೆಯನ್ನು ತರುವುದರೊಂದಿಗೆ ಮನೆಯ ಸೌಂದರ್ಯ ಮತ್ತು ಐಶ್ವರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಾರೆ. ತಂದೆ ತಾಯಿಯರನ್ನು ಸಮಾನ ಭಾವನೆಯಿಂದ ಕಂಡರೂ ತಂದೆಯ ಮೇಲೆ ಪ್ರೀತಿ ಗೌರವ ಹೆಚ್ಚಾಗಿರುತ್ತದೆ. ಹಿರಿಯರ ಸೇವೆ ಮಾಡುವುದರಿಂದ ಸಂತೋಷವನ್ನು ಗಳಿಸುತ್ತಾರೆ. ಇವರು ಇಷ್ಟಪಡುವ ವ್ಯಕ್ತಿಯಿಂದ ನಿರಾಸೆ ಉಂಟಾದರೆ ತಡೆಯಲಾರರು. ವಾದ ವಿವಾದಗಳಿಗೆ ಒಳಗಾಗದೆ ಬುದ್ಧಿವಂತಿಕೆಯಿಂದ ಎದುರಾಗುವ ಸಮಸ್ಯೆಗಳನ್ನು ಗೆಲ್ಲುತ್ತಾರೆ. ಸೋಲೆಂಬುವ ಮಾತಿರುವುದಿಲ್ಲ. ತಪ್ಪು ನಿರ್ಧಾರದಿಂದ ಸೋಲು ಎದುರಾದರೆ ಮೌನಕ್ಕೆ ಶರಣಾಗುವರು. ಆತ್ಮೀಯರ ಕೌಟುಂಬಿಕ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸುತ್ತಾರೆ. ತಮ್ಮ ಸಂಗಾತಿಯು ಉತ್ತಮ ಗುರಿಯನ್ನು ಸಾಧಿಸಲು ಇವರು ಹೆಚ್ಚು ಪ್ರೋತ್ಸಾಹಿಸುತ್ತಾರೆ. ಇವರು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಮತ್ತು ಹೆಚ್ಚಿಸುವುದರಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವರು ಸಾಕಷ್ಟು ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ. ಇದರಿಂದಾಗಿ ಇವರು ದೀರ್ಘಕಾಲೀನ ಸಮೃದ್ಧಿಯನ್ನು ಹೊಂದಲು ಸಹಾಯವಾಗುವುದು. ತಮ್ಮ ಜೀವನದಲ್ಲಿ ಯಾವಾಗಲೂ ಸ್ವತಂತ್ರರಾಗಿ ಇರಬೇಕೆಂದು ಬಯಸುತ್ತಾರೆ.
ಇವರು ಕುಟುಂಬ ಸಂಬಂಧಗಳಿಗೆ ಹೆಚ್ಚಿನ ಬೆಲೆಯನ್ನು ನೀಡುತ್ತಾರೆ ಮತ್ತು ಎಲ್ಲಾ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿಭಾಯಿಸುತ್ತಾರೆ. ತಮ್ಮ ಜೀವನದಲ್ಲಿ ಬೇರೆಯವರ ಯಾವುದೇ ರೀತಿಯ ಪ್ರವೇಶ ಇಷ್ಟವಾಗುವುದಿಲ್ಲ. ಇವರು ಯಾವಾಗಲೂ ಒಂಟಿಯಾಗಿ ಇರಲು ಇಚ್ಛಿಸುತ್ತಾರೆ. ಪುಸ್ತಕಗಳನ್ನು ಓದುವುದು ಮತ್ತು ಹೊರಗೆ ಸುತ್ತಾಡುವುದೆಂದರೆ ತುಂಬಾ ಇಷ್ಟ. ವಯಸ್ಸಿನಲ್ಲಿರುವಾಗ ನೀವು ವಿವಾಹವನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಸ್ವತಂತ್ರ ವ್ಯಕ್ತಿತ್ವವು ಯಾವುದೇ ವ್ಯಕ್ತಿಯೊಂದಿಗೆ ಶಾಶ್ವತವಾಗಿ ಬಂಧನಕ್ಕೆ ಒಳಗಾಗುವ ಆಲೋಚನೆಯನ್ನು ದ್ವೇಷಿಸುವಂತೆ ಮಾಡುತ್ತದೆ. ವಿಶೇಷವಾಗಿ ನೀವು ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದಿಲ್ಲ. ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ಮಾಡುವುದು ಇಷ್ಟದ ವಿಚಾರ. ಇವರಿಗೆ ಒಳ್ಳೆಯ ಸಂತಾನವಿರುತ್ತದೆ. ಹೆತ್ತವರ ಸಮ್ಮುಖದಲ್ಲಿಯೇ ಮಕ್ಕಳು ಉನ್ನತ ಗೌರವಕ್ಕೆ ಪಾತ್ರರಾಗುತ್ತಾರೆ. ಹೆಚ್ಚಿನ ಆಸೆ ಇರದವರು, ಅಲ್ಪತೃಪ್ತಿಗಳು, ಓದಿನಲ್ಲಿ ವಿಶೇಷ ಶ್ರದ್ಧೆ ವಹಿಸುತ್ತಾರೆ. ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟಗಳನ್ನು ಬುದ್ಧಿಬಲದಿಂದ ಗೆಲ್ಲುವರು. ಮನಸ್ಸಿನಲ್ಲಿರುವ ನೋವುಗಳನ್ನು ಮುಚ್ಚಿಟ್ಟು ಎಲ್ಲರೊಂದಿಗೆ ಸಂತಸವನ್ನು ಹಂಚುವಿರಿ. ಸಂಪ್ರದಾಯ ಎಂದರೆ ಎಲ್ಲದ ಖುಷಿ. ವಿಶೇಷವಾದಂತಹ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಸಂಸಾರದ ಜವಾಬ್ದಾರಿ ಲಭಿಸುತ್ತದೆ. ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇರುತ್ತದೆ. ಜನಸೇವೆಯ ಉದ್ದೇಶವಿಟ್ಟುಕೊಂಡು ರಾಜಕೀಯಕ್ಕೆ ಸೇರಬಹುದು. ಇವರಿಗೆ ಸಂಬಂಧದಲ್ಲಿ ಅಥವಾ ಪರಿಚಯ ಇರುವವರ ಜೊತೆಯಲ್ಲಿ ವಿವಾಹವಾಗುತ್ತದೆ. ಈ ಹುಡುಗಿಯರು ಬಹಳ ಹಠಮಾರಿಗಳಾಗಿರುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಈ ವ್ಯಕ್ತಿಗಳು ಸ್ವಭಾವತಃ ಸಾಕಷ್ಟು ಭಾವನಾತ್ಮಕವಾಗಿರುತ್ತಾರೆ. ಇವರಿಗೆ ಜೀವನದಲ್ಲಿ ಯಾವುದಾದರೂ ವಸ್ತು ಅಥವಾ ವಿಷಯಗಳು ಬೇಕು ಎಂದು ಅನಿಸಿದರೆ ಇವರು ಯಾವುದೇ ಹಿಂಜರಿಕೆ ಇಲ್ಲದೆ ಅದರ ಬಗ್ಗೆ ಎಲ್ಲರ ಮುಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಬಹಳ ಬೇಗನೆ ಕೋಪಕ್ಕೆ ಒಳಗಾಗುತ್ತಾರೆ ಮತ್ತು ಕೆಲವು ಬಾರಿ ಇವರು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಲು ಇವರಿಗೆ ಸಾಧ್ಯವಾಗುವುದಿಲ್ಲ. ಇವರ ಆಸೆ ಆಕಾಂಕ್ಷೆಗಳು ಈಡೇರದೇ ಇದ್ದರೆ ಅಥವಾ ಇವರ ಮಾತನ್ನು ಯಾರು ಅರ್ಥ ಮಾಡಿಕೊಳ್ಳದೆ ಹೋದರೆ ಇವರು ಒತ್ತಡಕ್ಕೆ ಅಥವಾ ಚಿಂತೆಗೆ ಒಳಗಾಗುತ್ತಾರೆ ಮತ್ತು ಸಂಬಂಧಗಳಲ್ಲಿ ಟೆನ್ಷನ್ ಎದುರಾಗುವುದು. ಹಾಗಾಗಿ ನೀವು ಇವರೊಂದಿಗೆ ಸರಿಯಾದ ರೀತಿಯಲ್ಲಿ ಮಾತನಾಡುವ ಮೂಲಕ ಈ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಆದರೆ ಇವರ ಹಠಮಾರಿತನವನ್ನು ನಿಯಂತ್ರಿಸುವುದು ಕಷ್ಟದ ಕೆಲಸವಾಗಿರುವುದು. ಜ್ಯೋತಿಷ್ಯದ ಪ್ರಕಾರ ಈ ವ್ಯಕ್ತಿಗಳು ಸ್ವಭಾವತಃ ಸಾಕಷ್ಟು ಭಾವನಾತ್ಮಕವಾಗಿರುತ್ತಾರೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬೇಸರ ವ್ಯಕ್ತಪಡಿಸುವುದಿಲ್ಲ. ನಮ್ಮ ಸ್ಥಾನಮಾನವನ್ನು ಮರೆತು ಎಲ್ಲರೊಂದಿಗೆ ಸಹಬಾಳ್ವೆ ನಡೆಸುತ್ತಾರೆ. ಹೆಣ್ಣು ಮಕ್ಕಳನ್ನು ಗೌರವತನದಿಂದ ಕಾಣುವ ಮನಸ್ಸಿರುತ್ತದೆ. ಎಲ್ಲರೂ ಒಂದೇ ಎಂಬ ಮನೋಭಾವನೆ ಆತ್ಮೀಯರ ಒಡನಾಟವನ್ನು ಹೆಚ್ಚಿಸುತ್ತದೆ. ಹಣ ಒಂದೇ ಜೀವನದಲ್ಲಿ ಮುಖ್ಯ ಎಂದು ತಿಳಿಯುವುದಿಲ್ಲ. ತಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಯಾವುದೇ ಕೆಲಸವನ್ನೂ ಮಾಡುವುದಿಲ್ಲ. ವಂಶದಲ್ಲಿಯೇ ವಿಶಿಷ್ಟವಾದ ಸ್ಥಾನವನ್ನು ಗಳಿಸುವಿರಿ. ಆಸ್ತಿಯ ವಿಚಾರದಲ್ಲಿ ಮಾತ್ರ ರಾಜಿಯಾಗುವ ಸಾಧ್ಯತೆಗಳಿಲ್ಲ. ನ್ಯಾಯಯುತವಾಗಿ ದೊರೆಯಬೇಕಾದ ಪಾಲನ್ನು ಪಡೆಯುವಿರಿ. ತಮ್ಮ ಜೀವನದಲ್ಲಿ ಯಾರನ್ನಾದರೂ ಇಷ್ಟಪಟ್ಟರೆ ಅವರನ್ನು ವಿವಾಹವಾಗಲು ತಮ್ಮ ಸಂಪೂರ್ಣವಾದ ಪ್ರಯತ್ನವನ್ನು ಪಡುತ್ತಾರೆ. ಈ ಸಂಖ್ಯೆಯ ಅಧಿಪತಿ ರಾಹು. ಅವನ ಸ್ವಭಾವವು ಧೈರ್ಯಶಾಲಿಯಾಗಿರುತ್ತದೆ. ಅಂತಹ ಜನರು ಏನನ್ನಾದರೂ ಸಾಧಿಸಲು ಅಪಾಯವನ್ನು ತೆಗೆದುಕೊಳ್ಳುವಲ್ಲಿ ಎಂದಿಗೂ ಹಿಂದೆ ಬೀಳದಿರಲು ಇದು ಕಾರಣವಾಗಿದೆ. ಈ ಸಂಖ್ಯೆಯ ಜನರ ಪ್ರೇಮ ವಿವಾಹದ ಸಾಧ್ಯತೆ ಬಲವಾಗಿದೆ. ಈ ಸಂಖ್ಯೆಯ ಜನರು ಹೆಚ್ಚು ಪ್ರೇಮ ಸಂಬಂಧವನ್ನು ಇಷ್ಟಪಡುತ್ತಾರೆ. ಇವರು ತಮ್ಮ ಆಯ್ಕೆಯ ಮೂಲಕ ಮದುವೆಯಾಗುತ್ತಾರೆ. ಆದರೆ ಸ್ವಭಾವತಃ ಸಾಕಷ್ಟು ಚಂಚಲರಾಗಿರುವುದರಿಂದ ಅವರು ಸರಸವಾಡುವುದನ್ನು ನಿಲ್ಲಿಸುವುದಿಲ್ಲ. ಮಕ್ಕಳೊಂದಿಗೆ ಸದಾಕಾಲ ನಗುಮೊಗದಿಂದ ಬಾಳುವಿರಿ. ಆದರೆ ತಪ್ಪು ಮಾಡಿದಾಗ ಶಿಕ್ಷಿಸಲು ಹಿಂಜರಿಯುವುದಿಲ್ಲ. ಬೇರೆಯವರ ಅವಕಾಶಗಳನ್ನು ಕಸಿಯುವ ಧೋರಣೆ ತೋರುವುದಿಲ್ಲ. ಮಕ್ಕಳೊಂದಿಗೆ ಪ್ರವಾಸಕ್ಕೆ ತೆರಳುವುದೆಂದರೆ ಅಚ್ಚುಮೆಚ್ಚು. ಇಳಿವಯಸ್ಸಿನಲ್ಲಿಯೂ ಪ್ರಸಕ್ತ ಸನ್ನಿವೇಶಕ್ಕೆ ರಾಜಿಯಾಗುವುದಿಲ್ಲ. ಬೇರೆಯವರ ಮೇಲೆ ಅವಲಂಬಿತವಾಗಿರದೆ ಸ್ವಂತ ಆದಾಯದಿಂದ ಜೀವಿಸುವ ಮಂದಿ. ಸಂಗಾತಿಯೊಡನೆ ಸುದೀರ್ಘ ಜೀವನ ನಡೆಸುತ್ತಾರೆ.
ಈ ಸಂಖ್ಯೆಯಲ್ಲಿ ಜನಿಸಿದವರು ಪುರುಷರಿಗಿಂತ ಸ್ತ್ರೀಯರು ಹೆಚ್ಚಿನ ಮಟ್ಟದ ಶ್ರೇಷ್ಠವಾದ ಬದುಕನ್ನು ಅನುಭವಿಸಲಿದ್ದಾರೆ. ಶಿಕ್ಷಕರಾಗದೆ ಹೋದರೂ ಬೋಧನೆ ಇವರಿಗೆ ಇಷ್ಟವಾದ ಕೆಲಸ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.